ಆಲ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಅಶು ಲೋಕ. ಸೊ ತುಂಬ ದಿನ ಆದಮೇಲೆ ನಾನು ಮತ್ತೆ ನಿಮ್ಮ ಮುಂದೆ ಬಂದಿದ್ದೀನಿ. ಎಷ್ಟು ಆಲ್ಮೋಸ್ಟ್ 1 ಮಂತ್ ಆಯ್ತು ಅನ್ಸುತ್ತೆ ನಾನು ಯೂಟ್ಯೂಬಲ್ಲಿ ವ್ಲಾಗ್ಸ್ನ ಅಪ್ಲೋಡ್ ಮಾಡಿ. ಯಾಕೆ ಅಂದರೆ ನನ್ನ ಮಗ ನನ್ನ ಟ್ರೈಪೋಡ್ ಹೊಡೆದಾಕ್ಬಿಟ್ಟಿದ್ದ. ಸೊ ಸ್ವಲ್ಪ ಗ್ಯಾಪ್ ತೊಗೊಂಡಿದ್ದೆ, ಅದಕ್ಕೆ ಫೈನ್ ಸ್ವಲ್ಪ ನಿಧಾನಕ್ಕೆ ಅಪ್ಲೋಡ್ ಮಾಡೋಣ ಅಂತ ಹೇಳಿ. ಬಟ್ ನಾನು ಇವತ್ತು ನಿಮ್ಮ ಹತ್ರ ಒಂದು ತುಂಬ ಚೆನ್ನಾಗಿರೋ ವ್ಲಾಗ್ ತೊಗೊಂಡು ಬಂದಿದ್ದೀನಿ ನಿಮಗೋಸ್ಕರ. ಏನಂತಂದರೆ ಇದು ನನ್ನ ಮಗನ ಫಸ್ಟ್ ಡೇ ಸ್ಕೂಲ್ ವ್ಲಾಗ್ ಆಗಿರುತ್ತೆ. ಆ್ಯಕ್ಚುಲಿ ಸ್ಕೂಲ್ ಇರೋದು ನಾಳೆ ಬೆಳಗ್ಗೆ, ಫ್ರೈಡೇ. ಅಕ್ಷರ ಅಭ್ಯಾಸ ಎಲ್ಲ ಇದೆ ಅಂತ ಹೇಳಿದ್ದಾರೆ. ನಾಳೆ ಬೆಳಗ್ಗೆ ಒಂದು ಫಸ್ಟ್ ಡೇ ಸ್ಕೂಲ್ ಇರೋದು. ಇದು ಇಂದಿನ ದಿನದ ಪ್ರಿಪ್ರೇಷನ್ ವ್ಲಾಗ್ ಆಗಿರುತ್ತೆ. ಅದ್ರ ಜೊತೆಗೆ ಫಸ್ಟ್ ಡೇ ವ್ಲಾಗ್ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಏನಂತಂದರೆ ನಾವು ಅಡ್ಮಿಷನ್ ಇದೆಲ್ಲ ಈ ವೀಕಲ್ಲಿ ಅಷ್ಟೇ ಮುಗಿಸಿದ್ವಿ. ಯಾಕಂದರೆ ನಾವೊಂದು 5-6 ಸ್ಕೂಲ್ನ ಹುಡುಕಿ ಎಲ್ಲ ಕಡೆ ಹೋಗಿ ನೋಡಿ ಫಿಲ್ಟರ್ ಮಾಡಿ ಕೊನೆಗೆ ಒಂದು ಸ್ಕೂಲ್ನ ಓಕೆ ಮಾಡಿದ್ದೀವಿ. ಸೊ ಆ ಸ್ಕೂಲ್ ಅಡ್ಮಿಷನ್ ಪ್ರೋಸೆಸ್ ಎಲ್ಲ ಮುಗ್ದಿದೆ. ಸ್ಕೂಲಿಂದನೇ ಬುಕ್ಸ್ ಮತ್ತು ಸ್ಕೂಲ್ ಬ್ಯಾಗ್, ಲಂಚ್ ಬ್ಯಾಗ್ ಎಲ್ಲ ಕೊಟ್ಟಿದ್ದಾರೆ ಆ್ಯಂಡ್ ಯೂನಿಫಾರ್ಮ್ ಕೂಡ ಕೊಟ್ಟಿದ್ದಾರೆ. ಸೊ ನಾಳೆ ಬಂದು ಅಕ್ಷರಾಭ್ಯಾಸ ಇದೆ ನನ್ನ ಮಗಂದು. ಅಕ್ಷರಾಭ್ಯಾಸ ಮುಗಿಸಿ ನೆಕ್ಸ್ಟ್ ಸ್ಯಾಟರ್ಡೇ ಆ್ಯಕ್ಚುಲಿ ಯೂಶ್ವಲಿ ಸ್ಕೂಲ್ ಇಲ್ಲ ಅಂತ ಹೇಳಿದ್ದಾರೆ. ಬಟ್ ನಾಳೆ ಫ್ರೈಡೇ ಅಕ್ಷರಾಭ್ಯಾಸ ಇರೋದ್ರಿಂದ ನೆಕ್ಸ್ಟ್ ದಿನನೇ ಸ್ಕೂಲ್ ಹಾಲಿಡೇ ಕೊಡಬಾರ್ದು ಅಂತ ಹೇಳಿ ಈ ಸ್ಯಾಟರ್ಡೇ ಮಾತ್ರ ಕ್ಲಾಸಸ್ನ ಇಟ್ಟಿದ್ದಾರೆ. ಬಟ್ ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ. ನನಗಿಂತ ಜಾಸ್ತಿ ಹೇಳ್ಬೇಕಂದ್ರೆ ನನ್ನ ಮಗನೇ ಎಕ್ಸೈಟ್ ಆಗಿದ್ದಾನೆ. ಬಿಕಾಸ್ ನಾನು ಅವನ್ನ ತುಂಬ ಹಿಂದೆಯಿಂದನೇ ಪ್ರಿಪೇರ್ ಮಾಡಿದ್ದೆ ಮೆಂಟಲಿ. ಸ್ಕೂಲಿಗೆ ಹೋಗಬೇಕು ನೀನು, ಒಂದು ಏಜ್ ಬರುತ್ತೆ, ನೆಕ್ಸ್ಟ್ ನೀನು ಸ್ಕೂಲಿಗೆ ಹೋಗ್ತೀಯ, ಸ್ಕೂಲ್ನಲ್ಲಿ ನಿನಗೆ ಟೀಚರ್ ಇರ್ತಾರೆ, ಅವ್ರು ನಿನಗೆ ABCD ಆ್ಯಂಡ್ ABCD ಬೇಸಿಕ್ಸ್ ಎಲ್ಲ ಆಲ್ರೆಡಿ ಅವನಿಗೆ ಬರುತ್ತೆ. ಬಟ್ ಸ್ಟಿಲ್ ನಾನು ಹೇಳಿದ್ದೆ, ನಿನಗೆ ABCD ಇದೆಲ್ಲ ನಿನಗೆ ಟೀಚರ್ ಹೇಳ್ಕೊಡ್ತಾರೆ, ಅದೆಲ್ಲ ನಾನು ಅವನಿಗೆ ತುಂಬ ಪ್ರಿಪೇರ್ ಮಾಡಿದ್ದೀನಿ ಅವ್ನು ಸ್ಕೂಲ್. ಆ್ಯಂಡ್ ಈ 1 ಮಂತಿಂದ ಏನಾಗಿದೆ ಅಂತಂದರೆ ನಾವು ಆಲ್ಮೋಸ್ಟ್ ಒಂದು 5-6 ಸ್ಕೂಲಿಗೆ ಹೋಗಿದ್ವಿ ಅಲ್ವಾ. ಅಲ್ಲಿ ಎಲ್ಲ ಸ್ಕೂಲ್ ಅವನಿಗೆ ಹೋಗ್ತಾರೆ ನಾವು ಪ್ರೀ ನರ್ಸರಿ ಸೇರಿಸೋದಕ್ಕೆ. ಸೊ ಅಲ್ಲಿ ಸ್ಕೂಲ್ಸಲ್ಲಿ ಅಟ್ರಾಕ್ಟ್ ಮಾಡೋದಕ್ಕೆ ಬಾಲ್ ಪೂಲ್, ಪ್ಲೇ ಏರಿಯಾ ಇದನ್ನೇ ಫಸ್ಟ್ ತೋರಿಸ್ತಾರೆ ಮಕ್ಕಳಿಗೆ. ಸೊ ಅವನು ಸ್ಕೂಲ್ ಅಂತಂದರೆ ಅದೇ ಅಂತ ಅನ್ಕೊಂಡ್ಬಿಟ್ಟಿದ್ದಾನೆ. ಆಟ ಆಡೋದು, ಫ್ರೆಂಡ್ಸ್ ಇರ್ತಾರೆ, ಚೆನ್ನಾಗಿ ಆಟ ಆಡ್ಕೊಂಡು ಬರೋದು ಆ್ಯಂಡ್ ಸ್ವಲ್ಪ ABCD ಬೇಸಿಕ್ಸ್ ಹೇಳ್ಕೊಡ್ತಾರೆ ಅಂತ. ಸೊ ಅವ್ನು ತುಂಬ ಎಕ್ಸೈಟ್ ಆಗಿದೆ. ನಾನು ಸ್ಕೂಲ್ಗೆ ಹೋಗ್ತೀನಿ, ನನಗೆ ಲಂಚ್ ಬ್ಯಾಗ್ ತಗೋ, ಇನ್ನು ಲಂಚ್ ಬಾಕ್ಸ್ನಲ್ಲಿ ನನಗೆ ಆ ಸ್ನ್ಯಾಕ್ ಕೊಡು, ಈ ಸ್ನ್ಯಾಕ್ ಕೊಡು, ವಾಟರ್ ಬಾಟಲ್ ನನಗಿದೆ, ಸ್ಪೈಡರ್ ಮ್ಯಾನ್ದೇ ಬೇಕು. ಆ್ಯಂಡ್ ಅವನು ಸ್ಕೂಲ್ ಬ್ಯಾಗಲ್ಲಿ ತುಂಬ ಪರ್ಟಿಕ್ಯುಲರ್ ಇದ್ದ, ಅವನಿಗೆ ಸ್ಪೈಡರ್ ಮ್ಯಾನ್ ಇರೋ ಬ್ಯಾಗೇ ಬೇಕಿತ್ತಂತ. ಬಟ್ ನಾವು ಇವಾಗ ಏನು ಸೇರಿಸಿರೋ ಸ್ಕೂಲಲ್ಲಿ ಅವರೇ ಸ್ಕೂಲ್ ಬ್ಯಾಗ್ ಕೊಡ್ತಿದ್ದಾರೆ. ಬಟ್ ನಾವು ಆಚೆ ತಗೊಳ್ಳೋ ಆಪ್ಷನ್ ಇದೆ. ಬಟ್ ನಾವು ಪ್ಲೇನ್ ಬ್ಲ್ಯಾಕ್ ಕಲರ್ ತೊಗೊಳ್ಬೇಕಂತ ಹೇಳಿದರು. ಸೊ ಬೇಡ ಅಂತ ಹೇಳಿ ನಾವು ಸ್ಕೂಲ್ನಲ್ಲೇ ತೊಗೊಂಡಿದ್ದೀವಿ. ಅದು ಒಂದು ಡಿಸಪಾಯಿಂಟ್ಮೆಂಟ್ ಇದೆ ಅವನಿಗೆ. ಬಟ್ ವಾಟರ್ ಬಾಟಲ್ ಮತ್ತು ಸ್ಕೂಲ್ ಬಾಕ್ಸ್, ಲಂಚ್ ಬಾಕ್ಸ್ ಇದೆ ಅಲ್ವಾ, ಅದು ಸ್ವಲ್ಪ ಅಟ್ರಾಕ್ಟಿವ್ ಆಗಿರೋದನ್ನ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅವನು ಇವತ್ತು ಕೂಡ ಸ್ಕೂಲ್ ಹತ್ರ ಹೋಗಿ ಬಂದ್ವಿ. ಸ್ಕೂಲ್ ಬುಕ್ಸ್ ಕೊಟ್ಟರು, ಬ್ಯಾಗ್, ಲಂಚ್ ಬಾಕ್ಸ್ ಎಲ್ಲ ಕೊಟ್ಟಿದ್ದಾರೆ. ನನಗೆ ಇದೊಂಥರ ಹೊಸ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂದ್ರೆ, ಯಾಕಂದರೆ ನಂದು ಫಸ್ಟ್ ಡೇ ಆಫ್ ಸ್ಕೂಲ್ ನಂಗೆ ನೆನಪಿಲ್ಲ, ಆಬ್ವಿಯಸ್ಲಿ ಯಾರಿಗೂ ನೆನಪಿರಲ್ಲ ಅನಿಸುತ್ತೆ. ಸೊ ಈಗೂ ತುಂಬ ಡಿಫ್ರೆನ್ಸ್ ಇರುತ್ತೆ ಅಲ್ವಾ. ಆಗ ಪೇರೆಂಟ್ಸ್ ಬೇರೆ ಥರ ಪ್ರಿಪೇರ್ ಆಗ್ತಿದ್ರು. ಬಟ್ ಇವಾಗ ನಾವು ತುಂಬ ಎಕ್ಸೈಟ್ಮೆಂಟ್, ಏನೋ ಒಂಥರ ಹೊಸದು. ಸೊ ಸ್ಕೂಲ್ಗೆ ಮಗು ಹೋಗೋದ್ರ ಜೊತೆ ನಾವು ಕೂಡ ಹೊಸದಾಗಿ ಎಲ್ಲ ಕಲಿತೀವಿ. ಅವನಿಗೆ ಹೇಳ್ಕೊಡ್ಬೇಕಲ್ವಾ. ಸೊ ಅದೆಲ್ಲ ನಾವು ಹೊಸದಾಗಿ ಕಲಿತೀವಿ. ಆಗಿನ ಸಿಲೆಬಸ್ ಬೇರೆ ಇದೆ, ಈಗಿನ ಸಿಲೆಬಸ್ ಬೇರೆ ಇದೆ. ಸೊ ನನಗೆ ಏನೋ ಒಂಥರ ಎಕ್ಸೈಟ್ಮೆಂಟ್, ಹೊಸತನ. ನಂಗೆ ಆ್ಯಕ್ಚುಲಿ ನಾಳೆ ಸ್ಕೂಲ್ ನಾನು ಅದು ಮಾಡಬೇಕು, ಇದು ಮಾಡಬೇಕು, ನನ್ನ ಮಗಂಗೆ ಆ ಸ್ನ್ಯಾಕ್ ಪ್ರಿಪೇರ್ ಮಾಡಬೇಕು, ಈ ಸ್ನ್ಯಾಕ್ ಪ್ರಿಪೇರ್ ಮಾಡಬೇಕು, ಬರೀ ಇದರಲ್ಲೇ ಮುಳುಗೋಗಿದ್ದೀನಿ ನಾನು. ಅವನಿಗೆ ಲಂಚ್ ಬಾಕ್ಸಲ್ಲಿ ನಾನು ಅದನ್ನು ಕಟ್ಟಬೇಕು, ಅದನ್ನು ಕಳಿಸ್ಬೇಕು. ಸೊ ಈ ಥರ. ಆ್ಯಂಡ್ ನಾವು ಗೊತ್ತಿಲ್ಲ ನಾಳೆ ಹೇಗಿರುತ್ತೆ ಅಂತ. ನಾಳೆ ನಾನು ಒಂದಷ್ಟು ಪ್ಲ್ಯಾನ್ಸ್ ಇಟ್ಕೊಂಡಿದ್ದೀನಿ. ಒಂದು ಫಸ್ಟ್ ಡೇ ಸ್ಕೂಲ್ ಅವನಿಗೆ ತುಂಬ ಮೆಮೊರೇಬಲ್ ಆಗಿರಬೇಕು. ಸೊ ಅದಕ್ಕೋಸ್ಕರನೇ ನಾನು ಈ ವ್ಲಾಗ್ ಮಾಡ್ತಾ ಇರೋದು. ಅಂದರೆ ಇನ್ನೊಂದು 15 ವರ್ಷ ಆದಮೇಲೆ ನನ್ನ ಮಗ ಈ ಯೂಟ್ಯೂಬ್ ಚಾನಲಲ್ಲಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಅವ್ನು ಫಸ್ಟ್ ಡೇ ಆಫ್ ಸ್ಕೂಲ್ ವಿಡಿಯೋ ಸಿಗ್ಬೇಕು. ಅವ್ನು ನೋಡಿ ಖುಷಿ ಆಗಬೇಕು, ನನ್ನ ಪ್ಯಾರೆಂಟ್ಸ್ ಇಷ್ಟೊಂದೆಲ್ಲ ಮಾಡಿದ್ರು ನನಗೆ ಅನ್ನೋ ಥರ. ಸೊ ನಾನು ಬಂದು ಏನು ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅಂತಂದರೆ, ಆ್ಯಸ್ ಇಟ್ ಇಸ್ ಬೆಳಗ್ಗೆ ಬೇಗ ಎದ್ದು ಮಗುಗೆ ಪೂಜೆ ಮಾಡಿಸಿ, ಮಗು ಹತ್ರ ದೇವ್ ಪೂಜೆ ಮಾಡಿಸಿ, ಆ್ಯಂಡ್ ಮನೆಯಲ್ಲಿ ಸಿಂಪಲ್ ಆಗಿ ಒಂದು ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಆಲ್ಸೋ ಸ್ಕೂಲಲ್ಲಿ ಹೇಳಿದ್ದಾರೆ ನಮಗೆ ಟ್ರೆಡಿಷ್ನಲ್ ಅಟೈರಲ್ಲಿ ಬರಬೇಕು, ಅಕ್ಷರಾಭ್ಯಾಸ ಇರುತ್ತೆ ಅಂತ. ಸೊ ನಾನು ಒಂದು ಸಿಂಪಲ್ ಸ್ಯಾರಿ ಹಾಕ್ಕೊಳ್ಳೋಣ, ಸ್ಕೂಲ್ ಅಲ್ವಾ, ತುಂಬ ಹೆವಿ ಸ್ಯಾರಿ ಬೇಡ ಅಂತ ಒಂದು ಸಿಂಪಲ್ ಸ್ಯಾರಿ ಹಾಕ್ಕೊಂಡು, ಮಗು ಕೂಡ ಎತ್ನಿಕ್ ವೇರೆ ಹೇಳಿದ್ದಾರೆ ಅವರು. ಸೊ ಅವನಿಗೂ ನೀಟಾಗಿ ರೆಡಿ ಮಾಡಿಸಿ
ಕರ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಗೊತ್ತಿಲ್ಲ ಅಲ್ಲಿ ನಾವು ವ್ಲಾಗ್ ಮಾಡೋಕ್ಕಾಗತ್ತಾ ಇಲ್ವಾ ಗೊತ್ತಿಲ್ಲ, ಬಟ್ ನಾನು ಅಲ್ಲಿ ಅಕ್ಷರಾಭ್ಯಾಸದು ಒಂದೊಂದು ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡು ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಇದಾಗಿರುತ್ತೆ ಇವತ್ತಿನ ಲಾಂಗ್ ವಿಡಿಯೋ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಬಟ್ ನನಗಂತೂ ಈ ಬ್ಲಾಗ್ ತುಂಬಾ ಸ್ಪೆಷಲ್. ಬಿಕಾಸ್ ನನ್ನ ಮಗ, ಯಾಕಂದರೆ ಅವನು 2023 ಹುಟ್ಟಿದ್ದು, ಆಗಿನ್ನೂ ಪುಟ್ಟ ಮಗು ಅವನು. ಆ ಡೇಸ್ ಇನ್ನೂ ನನಗೆ ನೆನಪಿದೆ, ಅದೇ ಆ್ಯಕ್ಚುಲಿ ಜಾಸ್ತಿ ನೆನಪಿರೋದು. ಬಟ್ ಈಗ ಆಲ್ರೆಡಿ ಅವ್ನು ಸ್ಕೂಲಿಗೆ ಹೋಗ್ತಾ ಇದ್ದಾನೆ ಅಂತಂದರೆ ಎಷ್ಟು ಬೇಗ ದೊಡ್ಡವನಾಗ್ಬಿಟ್ಟಿದ್ದಾನೆ. 3 years ಇವಾಗ ಆಗಸ್ಟಿಗೆ ಬಂದರೆ. ಈಗ ಎತ್ತಾಡ್ಸಿದ ಮಗು ನನ್ನ ಜೊತೆನೇ 24/7 ಇರೋದು. ಒಂದು ನೈಟ್ ಕೂಡ ನಾನು ಅವನ್ನ ಎಲ್ಲೂ ಬಿಟ್ಟಿಲ್ಲ, ನಮ್ಮ ಅಮ್ಮನ ಮನೆಯಲ್ಲೂ ನಾನು ಬಿಟ್ಟಿಲ್ಲ, ನನ್ನ ಜೊತೆನೇ ಇದ್ದಾನೆ. ನಾನು ಹೋದರೆ ನಮ್ಮ ಅಮ್ಮನ ಮನೆಗೆ ಅವ್ನು ನನ್ನ ಜೊತೆ ಬರ್ತಾನೆ, ನಾನು ವಾಪಸ್ ಬಂದರೆ ಅವನು ನನ್ನ ಜೊತೆ ಬಂದುಬಿಡ್ತಾನೆ. ಸೊ ಅಷ್ಟು ಬಾಂಡಿಂಗ್ ಇದೆ. ಈಗ ಆಲ್ ಆಫ್ ಎ ಸಡನ್ ಎಷ್ಟು ಸ್ಕೂಲ್ ಟೈಮಿಂಗ್ಸ್ ಬಂದು 8:30 to 1 o'clock ಇರುತ್ತೆ. ಸೊ ಅಷ್ಟು ಗ್ಯಾಪ್ ಅವ್ನು ಒಬ್ಬನೇ ಅಲ್ಲಿರಬೇಕು. ಈಗ ಅವನಿಗೂ ಹೊಸದು, ನಮಗೂ ಹೊಸದು. ನನ್ನ ಮಗನ ಬಿಟ್ಟಿರ್ಬೇಕಂತಾನು ನಂಗೆ ಸ್ವಲ್ಪ ಬೇಜಾರಿದೆ. ಬಟ್ ಏನು ಮಾಡೋಕ್ಕಾಗಲ್ಲ, ಇದೆಲ್ಲ ಒಂದು ಪ್ರೋಸೆಸ್. ಅವ್ನು ಸ್ಕೂಲಿಗೆ ಹೋಗಬೇಕು, ನೆಕ್ಸ್ಟ್ ದೊಡ್ಡವನಾಗ್ತಾ ಇದ್ದಾನೆ, ಇದೆಲ್ಲ. ಬಟ್ ಈಗ ಸ್ವಲ್ಪ ಬೇಜಾರಾಗ್ತಾ ಇದೆ. ನನ್ನ ಇನ್ಮೇಲಿಂದ ನಾನು ಬಿಟ್ಟು ಒಂದೊಂದ್ಸರಿ ತುಂಬ ಇರಿಟೇಟ್ ಆಗ್ಬಿಟ್ಟು ನಾನು ಫಸ್ಟ್ ನೀನು ಸ್ಕೂಲ್ಗೆ ಹೋಗ್ಬಿಡು ಅಂತೆಲ್ಲ ಬೈದಿದ್ದೀನಿ. ಬಟ್ ಇವಾಗ ಅದೆಲ್ಲ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಗ್ತಿದೆ. ಸ್ಕೂಲ್ಗೆ ಹೋಗ್ಬಿಡ್ತಾನಲ್ವಾ, ಅಲ್ಲಿ ಹೇಗೋ ಏನೋ, ಹೇಗೆ ಮಿಂಗಲ್ ಎಲ್ಲ ನನಗೆ ಗೊತ್ತಿರೋಂಗೆ ಅವ್ನು ತುಂಬ ಚೆನ್ನಾಗಿ ಆಗ್ತಾನೆ. ಅವ್ನು ತುಂಬಾ ಎಕ್ಸ್ಟ್ರೋವರ್ಟ್. ಆ ಸ್ಕೂಲಿಗೆ ಕೂಡ ಇವಾಗ ಹೋಗ್ತಾ ಇರ್ತೀವಲ್ವಾ, ಸ್ಕೂಲಿಗೆ ಹೋದಾಗ ಅಲ್ಲಿ ಇವನೇ ಹೋಗಿ ಟೀಚರ್ನ ಮಾತಾಡಿಸ್ದ. ಎಷ್ಟೋ ಆ ಟೀಚರ್ಸ್ ಎಲ್ಲ ಆ್ಯಕ್ಚುಲಿ ತುಂಬ ಖುಷಿ ಪಟ್ಟರು, ಮಗು ತುಂಬ ಬೋಲ್ಡ್ ಇದ್ದಾನೆ, ಅವ್ನು ತುಂಬ ಬೇಗ ಇಲ್ಲಿ ಅಡ್ಜಸ್ಟ್ ಆಗ್ತಾನೆ ಅಂತ. ಸೊ ಅವ್ನು ಅಡ್ಜಸ್ಟ್ ಆಗ್ತಾನೆ, ಬಟ್ ನಾನು ಅಡ್ಜಸ್ಟ್ ಆಗ್ತೀನಿ ಎಲ್ಲ ಗೊತ್ತಿಲ್ಲ, ಏನೂ ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಆಗಲೇಬೇಕು. ಸೊ 1 o'clock ಅವ್ನು ವಾಪಸ್ ಮನೆಗೆ ಬರ್ತಾನೆ. ಈಗ ನಾವು ಫಸ್ಟ್ ಸ್ಕೂಲಿಗೆ ಹೋಗಿದ್ವಿ, ಆಲ್ರೆಡಿ ಅವ್ರು ನಮಗೆ ಬುಕ್ಸ್ ಎಲ್ಲ ಕೊಟ್ಟಿದ್ದಾರೆ. ಇಷ್ಟು ಬುಕ್ಸ್ ಇದೆ ನನ್ನ ಮಗನಿಗೆ, ಪ್ರೀ ನರ್ಸರಿಗೆ, ಐ ಮೀನ್ ಮಾಂಟೆಸರಿ 1ಗೆ ಇಷ್ಟು ಬುಕ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಇದ್ರ ಜೊತೆನಲ್ಲಿ ಸ್ಕೂಲ್ ಬ್ಯಾಗ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಬಂದು ಲಂಚ್ ಬ್ಯಾಗ್, 2 ಬ್ಲ್ಯಾಕ್ ಕಲರಲ್ಲೇ ಕೊಟ್ಟಿದ್ದಾರೆ, ಸ್ಕೂಲ್ ಬ್ಯಾಗ್ ಮತ್ತು ಲಂಚ್ ಬ್ಯಾಗ್. ಅದು ನಿಂಗೆ ಇಷ್ಟ ಆಯ್ತಾ ಇದು? ಹಾಂ, ಬೈಲಿ ಏನು, ನಿಂಗೆ ಸ್ಕೂಲ್ ಬ್ಯಾಗ್ ಇಷ್ಟ ಆಯ್ತಾ? ಲಂಚ್ ಬ್ಯಾಗ್? ಸ್ಕೂಲಿಗೆ ಹೋಗ್ತೀಯಾ? ಅಮ್ಮನ ಬಿಟ್ಟು ಹೋಗ್ತೀಯಾ? ನನ್ನ ಕರ್ಕೊ ಹೋಗ್ತೀಯಾ? ಓಕೆ ಚಿನ್ನ. ಎಲ್ಲಿಗೆ? ಇವಾಗಲ್ಲ, ನಾಳೆ ಹೋಗಬೇಕು. ಈಗ ಅವ್ನು ತುಂಬಾ ಎಕ್ಸೈಟ್ ಆಗಿದ್ದಾನೆ ಸ್ಕೂಲ್ಗೆ ಹೋಗೋದಕ್ಕೆ. ಅವನಮ್ಮ ಹೋಗೋಣ ಅಂತಾನೆ ಇದ್ದಾನೆ. ಇದನ್ನು ಫಸ್ಟ್ ಇದನ್ನು ಓಪನ್ ಮಾಡೋಣ. ಸಿಸರಲ್ಲಿ ಓಪನ್ ಮಾಡಬೇಕು. ಇರು, ಹಾಕೋಣ. ಇರು, ಲಂಚ್ ಬ್ಯಾಗ್ ಓಪನ್ ಮಾಡೋಣ, ಕುತ್ಕೋ. ಪೆನ್ಸಿಲ್ ಕೊಟ್ಟಿಲ್ಲ ಚಿನ್ನ. ಹಾ, ಇವಾಗ ಸ್ಕೂಲ್ ಬ್ಯಾಗ್ ಹಾಕೋಣ ಬೇಬಿಗೆ. ಸೊ ಇವಾಗ ಸದ್ಯಕ್ಕೆ ಏನು ಅಷ್ಟು ಕೆಲಸ ಇಲ್ಲ. ಏನಂದ್ರೆ ಅವನಿಗೆ ಹೇರ್ ಕಟ್ ಮಾಡಿಸ್ಬೇಕು. ಏನಕ್ಕೆ ಇಷ್ಟು ದಿನ ಮಾಡಿಸಿರ್ಲಿಲ್ಲ ಅಂತಂದ್ರೆ, ನಾವು ಒಂದ್ಸರಿ ದೇವರಿಗೆ ಮುಡಿ ಕೊಟ್ಟಿದ್ವಿ, ಬಟ್ ಇನ್ನೊಂದು ನಮ್ಮನೆ ದೇವಿಗೆ ಮುಡಿ ಕೊಡಬೇಕಿತ್ತು, ಅದು ಒಂದು ಪೆಂಡಿಂಗ್ ಇತ್ತು. ಸೊ ಕೊಡೋಣ ಅಂತ ಹೇಳಿ ಹೇರ್ ಕಟ್ ಮಾಡಿಸಿರ್ಲಿಲ್ಲ. ಬಟ್ ಇವಾಗ ಸ್ಕೂಲ್ ಸ್ಟಾರ್ಟ್ ಆಗ್ತಾ ಇದ್ದಿಲ್ವಾ, ಸದ್ಯಕ್ಕೆ ಬೇಡ, ನೆಕ್ಸ್ಟ್ ಸಮ್ಮರ್ ಹಾಲಿಡೇಸಲ್ಲಿ ಕೊಡೋಣ ಅಂತ ಪೋಸ್ಟ್ಪೋನ್ ಮಾಡಿಬಿಟ್ಟು ಇವಾಗ ಟ್ರಿಮ್ ಮಾಡಿಸ್ಬೇಕು. ಸೊ ಇವಾಗ ಹೇರ್ ಕಟ್ ಶಾಪಿಗೆ ಹೋಗಬೇಕು. ಆ್ಯಂಡ್ ಹೇರ್ ಕಟ್ ಮಾಡಿಸ್ಕೊಂಡ್ರೆ ಇವತ್ತಿಂದು ಅಷ್ಟು ಕೆಲಸ ಏನಿಲ್ಲ. ಅಂದರೆ ನೀನು ಬುಕ್ಸ್ ಏನು ತೊಗೊಳ್ಳೋ ಹಾಗಿಲ್ಲ, ನಾಳೆ ಲಂಚ್ ಬ್ಯಾಗ್ ಕೂಡ ಏನು ಪ್ಯಾಕ್ ಮಾಡೋ ಹಾಗಿಲ್ಲ. ಜಸ್ಟ್ ರೆಡಿಯಾಗಿ ಹೋಗಿ ಪೂಜೆ ಅಟೆಂಡ್ ಮಾಡಬೇಕು, ಅಕ್ಷರಾಭ್ಯಾಸ ಮಾಡಿಸ್ತಾರೆ. ಅದಾದಮೇಲೆ ವಾಪಸ್ ನಮ್ಮ ಜೊತೆನೇ ಮಗುನ ಕರ್ಕೊಂಡು ಬರಬೇಕು. ಆ್ಯಂಡ್ ಸ್ಯಾಟರ್ಡೆ ಲಂಚ್ ಬ್ಯಾಗ್ ಕೊಡಬೇಕಂತ ಹೇಳಿದ್ದಾರೆ. ಐ ಮೀನ್ ಸ್ನ್ಯಾಕ್ಸ್ ಮಾತ್ರ ಕಳ್ಸೋಕ್ಕೆ ಹೇಳಿದ್ದಾರೆ, ಮತ್ತು ವಾಟರ್ ಬಾಟಲ್, ಸ್ನ್ಯಾಕ್ಸ್, ಲಂಚ್ ಬಾಕ್ಸ್ ಇಷ್ಟನ್ನ ಕಳ್ಸೋಕ್ಕೆ ಹೇಳಿದ್ದಾರೆ. ಸೊ ನಾಳೆಗೆ ಏನಿಲ್ಲ, ನಾಳೆ ಬೆಳಗ್ಗೆ ಆ್ಯಕ್ಚುಲಿ ಸ್ವಲ್ಪ ಕೆಲಸ ಇರೋದು. ಅಂದರೆ ಮನೆಯಲ್ಲಿ ಎಲ್ಲ ಪೂಜೆ ಮಾಡಿ ಬೇಗ 9 o'clock ಸ್ಕೂಲಲ್ಲಿ ಇರೋಕ್ಕೆ ಹೇಳಿದ್ದಾರೆ. ಸೊ 9 ಅಷ್ಟರಲ್ಲಿ ನಾವಿಲ್ಲಿ ಮನೆಯಲ್ಲಿ ಪೂಜೆ ಮುಗಿಸಿ, ಸ್ವಲ್ಪ ಪೂಜೆ ಮುಗಿಸಿ ಆ್ಯಂಡ್ ಬ್ರೇಕ್ಫಾಸ್ಟ್ ಮುಗಿಸಿ
ಸ್ವಲ್ಪ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದೆಲ್ಲ ಮಾಡಿ ಪಾಪುನ ರೆಡಿ ಮಾಡಿಸಿ ಕರ್ಕೊಂಡು ಹೋಗಬೇಕಿದೆ. ಸೊ ಇವಾಗ ಸದ್ಯಕ್ಕೆ ಹೇರ್ ಕಟ್ ಮಾಡಿಸ್ಬೇಕು. ಬಟ್ ಏನಂದರೆ ನನ್ನ ಮಗನಿಗೆ ಹೇರ್ ಕಟ್ ಅಂದರೆ ತುಂಬ ಇಷ್ಟ. ಯೂಶಲಿ ಮಕ್ಕಳು ನನಗೆ ಗೊತ್ತಿರೋ ಹಾಗೆ ಈ ಏಜು ಮಕ್ಕಳು ಹೇರ್ ಕಟ್ ಶಾಪಿಗೆ ಕರ್ಕೊಂಡು ಹೋದರೆ ತುಂಬ ಅಳ್ತಾರೆ, ಕ್ರ್ಯಾಂಕಿ ಆಗ್ತಾರೆ. ನಾನು ನೋಡಿದ್ದೀನಿ ಕೂಡ. ಎಲ್ಲ ಮಕ್ಕಳು ಇರೋದಿಲ್ಲ, ಕೆಲವರು ಆ ಥರ ಇದ್ದಾರೆ. ಬಟ್ ಲಕ್ಕಿಲಿ ನನ್ನ ಮಗ ಆ ಥರ ಇಲ್ಲ. ಯಾಕಂದರೆ ಅವನಿಗೆ 1.5 ಇಯರ್ ಇತ್ತು. 1.5 ಇಯರ್ ಇದ್ದಾಗ ನಾವು ಫಸ್ಟ್ ಹೇರ್ ಕಟ್ ಮಾಡಿಸಿದ್ದು. ಅವ್ನು ಎಷ್ಟು ಚೆನ್ನಾಗಿ ಕುತ್ಕೊಂಡಿದ್ದ, ಒಂದು ಚೂರು ಅಳ್ಳಿಲ್ಲ, ಏನೂ ಇಲ್ಲ, ಆರಾಮ್ಸೆ ಕುತ್ಕೊಂಡಿದ್ದ. ಹೇರ್ ಕಟ್ ಮಾಡಿಸ್ಕೊಂಡ. ಅವ್ರು ಇನ್ನೂ ಟ್ರಿಮ್ಮಿಂಗ್ ಮಿಷಿನ್ ಎಲ್ಲ ಹಾಕಿದ್ರು. ಆ ಸೌಂಡ್ ಬರುತ್ತೆ ಗುಯಿ ಅಂತ ಟ್ರಿಮ್ಮಿಂಗ್ ಮಿಷಿನ್ ಹಾಕಿದ್ರೆ. ಆ ಸೌಂಡ್ಗೆ ಕೆಲವ್ರು ಮಕ್ಕಳು ಎದುರ್ಕೊಳ್ಬೋದು, ಬಟ್ ನನ್ನ ಮಗ ಅದಕ್ಕೂ ಎದುರ್ಕೊಳ್ಳಲಿಲ್ಲ. ಆರಾಮ್ಸೆ ಕುತ್ಕೊಂಡು ಆ ಟ್ರಿಮ್ ಮಾಡಿಸ್ಕೊಂಡ. ಆ್ಯಂಡ್ ನಂಗೆ ತುಂಬ ಇಷ್ಟ ಇದ್ದಿದ್ದೇನೆಂದರೆ ಇಲ್ಲಿ ಅದು ನಂಗೇನು ಹೇಳ್ತಾರೆ, ಅದು ವರ್ಡ್ ನಂಗೆ ಗೊತ್ತಿಲ್ಲ, ಇಲ್ಲಿ ಕಟ್ ಹಾಕ್ತಾರೆ ಹೇರಲ್ಲಿ. ಸೊ ನಂಗೆ ಅದು ಹಾಕ್ಸೋಕ್ಕೆ ತುಂಬ ಇಷ್ಟ ಆಯಿತು. ಅದನ್ನು ಕೂಡ ಹಾಕ್ಸಿದ್ವಿ. ಅವ್ನು ಅವಾಗಲೂ ತುಂಬ ಚೆನ್ನಾಗಿದೆ. ಅವ್ನು ಯೂಶಲಿ ಅವ್ನಿಗೆ ಎವ್ರಿ ಮಂತ್ ಹೇರ್ ಕಟ್ ಮಾಡಿಸೋದಿಲ್ಲ. ಬಟ್ ಅವರಪ್ಪ ಮಾಡ್ಸೋಕ್ಕೆ ಹೋದಾಗೆಲ್ಲ ಅವನು ನನಗೂ ಹೇರ್ ಕಟ್ ಮಾಡಿಸಿ ಅಂತ ಹೇಳ್ತಾ ಇದ್ದಾನೆ. ಸೊ ಇವತ್ತು ಅವನಿಗೆ ಫೈನಲಿ ಹೇರ್ ಕಟ್ ಮಾಡಿಸಿ ರೆಡಿ ಮಾಡಿಕೊಂಡು ಸ್ಕೂಲಿಗೆ ಕರ್ಕೊಂಡು ಹೋಗಬೇಕು. ಸೊ ನಾನು ಹೇಳ್ತಾನೆ ಇದ್ದೀನಿ, ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ. ನನ್ನ ಮಗನ ಫಸ್ಟ್ ಡೇ ಆಫ್ ಸ್ಕೂಲ್ ಅವನಿಗೆ ತುಂಬ ಸ್ಪೆಷಲ್ ಆಗಿರಬೇಕು ಆ್ಯಂಡ್ ತುಂಬ ಮೆಮೊರಬಲ್ ಆಗಿರಬೇಕು. ಅದಕ್ಕೋಸ್ಕರನೇ ನಾನು ಈ ವ್ಲಾಗ್ ಮಾಡ್ತಾ ಇದ್ದೀನಿ. ಎಲ್ಲ ಮೂಮೆಂಟ್ಸ್ ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ಕ್ಯಾಪ್ಚರ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಪ್ಲೀಸ್ ವಿಡಿಯೋನ ಫುಲ್ ನೋಡಿ ಈ ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಐ ಹೋಪ್ ಎಲ್ಲ ಮದರ್ಸಿಗೂ ಇದು ತುಂಬ ಸ್ಪೆಷಲ್ ಮೂಮೆಂಟ್. ಸೊ ಹಾಗೆ ನನಗೂ ಕೂಡ ಇದು ತುಂಬಾ ಸ್ಪೆಷಲ್ ಮೂಮೆಂಟ್. ಬಿಕಾಸ್ ನನಗಿರೋದು ಒಬ್ಬನೇ ಮಗ. ಸೊ ಅವನದು ಎಲ್ಲ ಮೈಲ್ ಸ್ಟೋನ್ಸು ನನಗೆ ತುಂಬ ಸ್ಪೆಷಲ್. ಕ್ಯಾಮ್ರಾ ಮುಂದೆ ಮಾತಾಡೋದಕ್ಕೆ ನನಗೆ ಸ್ವಲ್ಪ ಭಯ ಇದೆ ಅಂತ ನಾನು ಅಂದ್ಕೊಂಡಿದ್ದೆ. ಅದಕ್ಕೆ ನಾನು ಜಾಸ್ತಿ ವಿಡಿಯೋಸಲ್ಲೆಲ್ಲ ವಾಯ್ಸ್ ಓವರೇ ಕೊಡ್ತಾ ಇದ್ದೆ. ಅಂದರೆ ಫಸ್ಟ್ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಂಡು ಆಮೇಲೆ ವಾಯ್ಸ್ ಓವರ್ ಕೊಡ್ತಾ ಇದ್ದೆ. ಬಟ್ ಇವತ್ತು ನನ್ನ ಮಗನ ಟಾಪಿಕ್ ಬಂದಿರೋದಕ್ಕೆ ನನಗೆ ಗೊತ್ತಿಲ್ಲ ನಾನು ಎಷ್ಟೊಂದು ಮಾತಾಡಿದ್ದೀನಿ. ನನ್ನ ಮಗನಿಗೆ ಕೂಡ ಕಾರ್ ಕ್ರೇಜ್ ತುಂಬ ಜಾಸ್ತಿನೇ ಇದೆ. ಸೊ ಅವ್ನು ಫಸ್ಟ್ ಇಲ್ಲಿ ಬಂದು ಅಟ್ರಾಕ್ಟ್ ಆಗಿದ್ದೆ ಈ ಕಾರಿಗೆ. ಕಾರ್ ಮೇಲೆ ಕುತ್ಕೊಂಡು ಏಪ್ರೋನ್ ಎಲ್ಲ ಹಾಕ್ಸ್ಕೊಂಡು ರೆಡಿ ಆಗ್ತಾ ಇದ್ದಾನೆ ಹೇರ್ ಕಟ್ಟಿಗೆ. ಅವ್ನು ಲೋಕದಲ್ಲೇ ಮುಳುಗೋಗಿದ್ದಾನೆ. ಕಾರಲ್ಲಿ ಆಟ ಆಡ್ಕೊಂಡು ಎಂಜಾಯ್ ಮಾಡಿಕೊಂಡು ಹೇರ್ ಕಟ್ ಮಾಡಿಸ್ಕೊಳ್ತಾ ಇದ್ದಾನೆ. ಬಟ್ ಅವ್ನು ಹೇರ್ ಕಟ್ ಮಾಡುವಾಗ ಅವ್ನು ಕ್ಯೂಟ್ ಎಕ್ಸ್ಪ್ರೆಷನ್ಸ್ ಕೊಡ್ತಾ ಇರ್ತಾನೆ, ಒಂದು ಲುಕ್. ಅದೆಲ್ಲ ನಂಗೆ ತುಂಬಾ ಇಷ್ಟ ಆಗುತ್ತೆ. ನಾನು ನನ್ನ ಮಗನ ವಿಷಯದಲ್ಲಿ ತುಂಬಾ ಪರ್ಟಿಕ್ಯುಲರ್ ಇದ್ದೀನಿ. ಅಂದರೆ ಅವನಿಗೆ ಯಾವುದು ಮಿಸ್ ಔಟ್ ಆಗಬಾರ್ದು ಅವ್ನ ಚೈಲ್ಡ್ಹುಡಲ್ಲಿ. ಅಪ್ಪ ಅಮ್ಮಂಗೆ ಮಕ್ಕಳು ಹೇಗಿದ್ರು ಚಂದ ಅಲ್ವಾ? ಈ ಹೊಸ ಹೇರ್ ಸ್ಟೈಲಲ್ಲಿ ನನ್ನ ಮಗ ನನಗಂತೂ ತುಂಬ ಮುದ್ದಾಗಿ ಕಾಣ್ತಾ ಇದ್ದ. ನನ್ನ ದೃಷ್ಟಿನೇ ಅವನಿಗೆ ತಾಕ್ತಾ ಇತ್ತು. ಹೇರ್ ಕಟ್ ಆದಮೇಲೆ ಪಾಪು ಮನೆಗೆ ಬಂದು ಫ್ರೆಶ್ ಆದ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ ಹಲ್ಸ್ನನ್ನು ಕಟ್ ಮಾಡ್ತಾಯಿದ್ರು. ನೈಟ್ ಆಲ್ರೆಡಿ 9 o'clock ಆಗಿತ್ತು, ಆವಾಗ ಕಟ್ ಮಾಡ್ತಿದ್ರು. ಯಾಕಂದರೆ ಅದು ನೆಕ್ಸ್ಟ್ ದಿನ ಇನ್ನು ಕಟ್ ಮಾಡೋಕ್ಕೆ ಹೋಗಿದ್ರು ಹಾಳಾಗ್ತಾಯಿತ್ತು, ಅಷ್ಟು ಹಣ್ಣಾಗ್ಬಿಟ್ಟಿತ್ತು. ಮನೆ ಫುಲ್ ಘಮ ಘಮ ಅಂತ ಹಲ್ಸ್ನಂದು ಸ್ಮೆಲ್ಲೇ ಬರ್ತಾಯಿತ್ತು. ಸೊ ಲೇಟ್ ಆದರೂ ಪರವಾಗಿಲ್ಲ, ಇನ್ನು ಹಾಳಾದರೆ ನೆಕ್ಸ್ಟ್ ದಿನ ತಿನ್ನೋಕ್ಕಾಗಲ್ಲ ಅಂತ ಹೇಳಿ ಆವಾಗಲೇ ಕಟ್ ಮಾಡ್ತಾಯಿದ್ರು. ನನ್ನ ಮಗಂಗಂತೂ ಹಲ್ಸಿನಣ್ಣು ಅಂದರೆ ಪಂಚ ಪ್ರಾಣ. ಅವ್ನು ತುಂಬ ಇಷ್ಟ. ಸೊ ಯಾವಾಗಲೇ ಹಲ್ಸಿನಣ್ಣು ಕಟ್ ಮಾಡಿದ್ರು ಕೂತ್ಬಿಡ್ತಾನೆ. ಇನ್ನಿದು ನೆಕ್ಸ್ಟ್ ದಿನದ್ದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಇದು ಆ್ಯಕ್ಚುಲಿ ಸ್ಕೂಲ್ ಫಸ್ಟ್ ಡೇ ಅಂದರೆ ಅಕ್ಷರಾಭ್ಯಾಸ ಇದ್ದದ್ದು ದಿನ. ಸೊ ನಾನು ಬೆಳಗ್ಗೆ ಬೇಗ ಎದ್ದು ಸ್ನಾನ ಎಲ್ಲ ಮುಗಿಸಿ ಆಚೆ ಬಾಲ್ಕನಿಗೆ ಬಂದಾಗ ಕ್ಯಾಪ್ಚರ್ ಮಾಡಿದ್ದೆ ಇದು ವಿಡಿಯೋ. ಎಷ್ಟು ಪೀಸ್ಫುಲ್ ಆಗಿತ್ತು, ಎಷ್ಟು ಫ್ರೆಶ್ ಏರ್ ಬರ್ತಾ ಇತ್ತು. ಇನ್ನು ಬ್ರೇಕ್ಫಾಸ್ಟಿಗೆ ನಾನು ಮೇಲ್ಕೋಟೆ ಪುಳಿಯೋಗರೆ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೆ. ಇದಕ್ಕೆ ಒಂದು ಪ್ಯಾನಿಗೆ 1 ಸ್ಪೂನ್ ಆಯಿಲು, 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಮೆಂತ್ಯ, 1 ಸ್ಪೂನ್ ಮೆಣಸು, ಹಾಗೆ 4 ಸ್ಪೂನ್ ಜೀರಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಲೋ ಫ್ಲೇಮಲ್ಲಿ ಚೆನ್ನಾಗಿ ಒಳ್ಳೆ ಘಮ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಅದಾದಮೇಲೆ ಇದಕ್ಕೆ 8 ಸ್ಪೂನ್ ಧನಿಯಾ ಬೀಜ ಹಾಕಿ ಇದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ಥರ ನಾವು ಮನೆಯಲ್ಲೇ ಮಾಡ್ಕೊಳ್ಳೋ ಪುಡಿಯಿಂದ
ಪುಳಿಯೋಗರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸರಿ ಈ ಥರ ಟ್ರೈ ಮಾಡಿ ನೋಡಿ. ಈ ಪುಡಿ ಮಾಡಿ ಸ್ಟೋರ್ ಕೂಡ ಮಾಡಿಟ್ಕೊಳ್ಬೋದು. ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಕರ್ಬೇವು ಸೊಪ್ಪು, ಹಾಗೆ ಒಂದು 4 ಖಾರದ ಮೆಣಸಿನ್ಕಾಯಿ, ಒಂದು 16 ಗುಂಟೂರು ಮೆಣಸಿನ್ಕಾಯಿ ಇಷ್ಟನ್ನು ಹಾಕಿ ಒಂದು ಸ್ವಲ್ಪ ಇಂಗು, ಒಂದು 1/4 ಸ್ಪೂನ್ ಅರಿಶಿನ ಇಷ್ಟನ್ನು ಹಾಕಿ ಇನ್ನೊಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಬಿಸಿ ಆರಿದ ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕಿ ಇದಿಷ್ಟನ್ನು ಒಂದು ಫೈನ್ ಪೌಡರ್ ಆಗಿ ಮಾಡಿ ಎತ್ತಿಟ್ಕೊಳ್ಬೇಕು. ನನಗೆ ಆ್ಯಕ್ಚುಲಿ ಪುಳಿಯೋಗರೆ ಅಂದರೆ ತುಂಬಾ ಇಷ್ಟ. ಈ ಥರ ಮೆಥಡಲ್ಲಿ ಪುಳಿಯೋಗರೆ ಮಾಡಿಕೊಂಡ್ರೆ ಸೇಮ್ ಮೇಲ್ಕೋಟೆ ಟೆಂಪಲಲ್ಲಿ ಕೊಡೋ ಪುಳಿಯೋಗರೆ ಥರನೇ ಇರುತ್ತೆ ಟೇಸ್ಟು. ನೀವು ಒಂದ್ಸರಿ ಟ್ರೈ ಮಾಡಲೇಬೇಕಾದ ರೆಸಿಪಿ ಇದು. ಈ ಥರ ಪೌಡರ್ ಆದಮೇಲೆ ಇದನ್ನು ಒಂದು ಜಾರಿಗೆ ಹಾಕಿ ನಾನು ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ತೀನಿ. ಇದನ್ನು ಆಲ್ಮೋಸ್ಟ್ ನಾವು ಒಂದು 2 to 3 months ಆದರೂ ಸ್ಟೋರ್ ಮಾಡ್ಕೊಳ್ಬಹುದು, ಏನೂ ಹಾಳಾಗದೆ ಚೆನ್ನಾಗಿರುತ್ತೆ ಪೌಡರು. ಬಟ್ ಈ 2 to 3 months ಎಲ್ಲ ಇರೋದಿಲ್ಲ. ನಮ್ಮ ಮನೆಯಲ್ಲಿ ನಾನು 1 monthಗೆಲ್ಲ ಖಾಲಿ ಮಾಡಿಬಿಡ್ತೀನಿ. ಬಿಕಾಸ್ ನಂಗೆ ಪುಳಿಯೋಗರೆ ಅಂದರೆ ತುಂಬ ಇಷ್ಟ, ನಾನು ಆಗಾಗ ಮಾಡ್ತಾನೆ ಇರ್ತೀನಿ. ಇನ್ನಿವಾಗ ಪುಳಿಯೋಗರೆ ಗೊಜ್ಜು ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನಿಗೆ ಸ್ವಲ್ಪ ತುಪ್ಪ, ಸಾಸಿವೆ, ಕಡಲೆಬೀಜ ಹಾಗೆ ಸ್ವಲ್ಪ ಕಡಲೆಬೇಳೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಅದಾದ ನಂತರ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಗೆ ಒಂದು 2 to 3 ಒಣಗಿದ ಮೆಣಸಿನ್ಕಾಯಿ, ಸ್ವಲ್ಪ ಇಂಗು ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದಾದ ನಂತರ ಒಣ ಕೊಬ್ಬರಿ ತುರಿ ಹಾಕಬೇಕು. ನಾನಿಲ್ಲಿ ಮಿಕ್ಸರ್ ಜಾರಿಗೆ ಹಾಕ್ತಾ ಇದ್ದೀನಿ. ನೀವು ಬೇಕಿದ್ರೆ ಹಾಗೇನೆ ತುರಿದ್ಬಿಟ್ಟು ಹಾಕ್ಬೋದು. ಅದ್ರ ಜೊತೆ ಒಂದು 1/4 ಸ್ಪೂನ್ ಅರಿಶಿನ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ನಾನು ಈ ರೆಸಿಪಿ ಟ್ರೈ ಮಾಡಿದ್ಮೇಲೆ ಬೇರೆ ಥರ ಪುಳಿಯೋಗರೆ ಮಾಡೋದನ್ನ ಮರ್ತೇ ಬಿಟ್ಟಿದ್ದೀನಿ. ಇದು ಅಷ್ಟು ನನಗೆ ಇಷ್ಟ ಆಗಿಬಿಟ್ಟಿದೆ. ನೀವು ಒಂದ್ಸರಿ ಟ್ರೈ ಮಾಡಲೇಬೇಕು. ಇವಾಗ ಪುಳಿಯೋಗರೆ ಗೊಜ್ಜು ಮಾಡ್ಕೊಳ್ಬೇಕು. ಇದೆಲ್ಲ ಈ ಥರ ಸಪ್ರೇಟಾಗಿ ಮಾಡ್ಕೊಳ್ಳೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ. ಈ ಗೊಜ್ಜು ಮಾಡ್ಕೊಳ್ಳೋದಕ್ಕೆ ಫಸ್ಟ್ ಒಂದು ಪ್ಯಾನಿಗೆ ಒಂದು ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆಯೇ ಅರಿಶಿನದ ಪುಡಿ ಹಾಕಿ ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ಕುದಿಸ್ಕೊಳ್ಬೇಕು. ಹುಣಸೆ ಗೊಜ್ಜು ಈ ಕನ್ಸಿಸ್ಟೆನ್ಸಿ ಬಂದ ನಂತರ ಒಂದು 2 to 3 ಸ್ಪೂನು ನಾವು ಆಗಲೇ ಮಾಡಿಟ್ಕೊಂಡ ಪುಳಿಯೋಗರೆ ಪುಡಿ ಅಂದರೆ ಪೌಡರ್ನ ಇದಕ್ಕೆ ಹಾಕಿ ಒಂದು 2 ನಿಮಿಷ ಬಿಸಿ ಮಾಡಿಕೊಂಡ್ರೆ ಆಯಿತು, ಗೊಜ್ಜು ರೆಡಿ ಆಗುತ್ತೆ. ಜಾಸ್ತಿ ಏನು ಫ್ರೈ ಮಾಡೋದು ಬೇಡ, ಬಿಕಾಸ್ ಆಲ್ರೆಡಿ ನಾವೆಲ್ಲನೂ ಹುರಿದ್ಬಿಟ್ಟು ಪುಡಿ ಮಾಡಿರ್ತೀವಿ. ಅದಾದಮೇಲೆ ಒಂದು ಅಗಲವಾದ ಪಾತ್ರೆಯಲ್ಲಿ ಮಾಡಿಟ್ಕೊಂಡಿರೋ ಅನ್ನ ಹಾಕಿ ನಾವು ಆವಾಗಲೇ ಮಾಡ್ಕೊಂಡಿದ್ದು ಕೊಬ್ಬರಿ ಮಿಶ್ರಣ ಅದನ್ನು ಹಾಕಿ ಸ್ವಲ್ಪ ಕರಿಬೇವು ಹಾಗೆ ಮಾಡಿಟ್ಕೊಂಡಿರೋ ಗೊಜ್ಜು ಇಷ್ಟನ್ನು ಹಾಕಿ ಚೆನ್ನಾಗಿ ಕೈನಲ್ಲೇ ಕಲಿಸ್ಕೊಳ್ಬೇಕು. ಆವಾಗ ರುಚಿ ತುಂಬ ಚೆನ್ನಾಗಿರುತ್ತೆ. ಗೊಜ್ಜು, ಅನ್ನ ಹಾಗೆ ಆ ಮಿಕ್ಸ್ಚರ್ ಎಲ್ಲ ನೀಟಾಗಿ ಮಿಕ್ಸ್ ಆಗಿ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ. ನೀವು ಈ ಟೈಮಲ್ಲಿ ಬೇಕಿದ್ರೆ ಉಪ್ಪು ಆ್ಯಡ್ ಮಾಡ್ಕೊಳ್ಬೋದು. ಇನ್ನು ಇದ್ರ ಜೊತೆ ನಮ್ಮನೆ ಕೃಷ್ಣನಿಗೋಸ್ಕರ ಅವಲಕ್ಕಿಯಿಂದ ಪಂಚಕಜ್ಜಾಯ ಮಾಡ್ತಾ ಇದ್ದೀನಿ. ಇದನ್ನು ಮಾಡ್ಕೊಳ್ಳೋಕ್ಕೆ ಫಸ್ಟ್ ಒಂದು ಪ್ಯಾನಿಗೆ ಸ್ವಲ್ಪ ತುಪ್ಪ ಹಾಕಿ ನಮ್ಮ ಮನೆಯಲ್ಲಿ ಇರುವಂಥ ಡ್ರೈ ಫ್ರೂಟ್ಸ್ನ ಹಾಕಿ ಸ್ವಲ್ಪ ರೋಸ್ಟ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ಬೇಕು. ಅದಕ್ಕೆ ಅದೇ ಪ್ಯಾನಿಗೆ 1 ಕಪ್ ಬೆಲ್ಲ ಮತ್ತು ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ನೀರು ಹಾಕಿ ಬೆಲ್ಲ ಕರಗೋವರೆಗೂ ಕುದಿಸ್ಕೊಳ್ಬೇಕು. ಅವಲಕ್ಕಿ ಕೃಷ್ಣನ್ಗೆ ತುಂಬ ಪ್ರಿಯವಾದಂತ ಹೇಳ್ತಾರೆ. ನನಗೆ ನನ್ನ ಮಗನೇ ಕೃಷ್ಣ. ಆನ್ ಫಸ್ಟ್ ಟೈಮ್ ಸ್ಕೂಲ್ಗೆ ಹೋಗ್ತಿರೋದ್ರಿಂದ ನಾನು ಈ ರೆಸಿಪಿ ಮಾಡ್ತಾ ಇದ್ದೀನಿ. ನಂತರ ಬೆಲ್ಲ ಕರಗದ ನಂತರ ಅದೇ 1 ಕಪ್ಪಲ್ಲಿ 1 ಕಪ್ ಆಗುವಷ್ಟು ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ತುರಿ ಹಾಕಬೇಕು. ಇದು ಒಣ ಕೊಬ್ಬರಿ ಅಲ್ಲ, ಹಸಿ ಕಾಯಿನ ತುರ್ಕೊಂಡು ಅದನ್ನು ಹಾಕಬೇಕು. ಅದಕ್ಕೆ ಹಾಕಿರೋ ನೀರೆಲ್ಲ ಇಂಗೋವರೆಗೂ ನಾವು ಕೈ ಆಡ್ತಾ ಇರಬೇಕು. ಅಂದರೆ ಪೂರ್ತಿ ಡ್ರೈ ಆಗಬಾರ್ದು. ನೀವು ನೋಡಿದ್ರಿ ಅಲ್ವಾ, ಅಷ್ಟು ಡ್ರೈ ಆದರೆ ಸಾಕು. ನಂತರ ಅದಕ್ಕೆ ಒಂದು 2.5 ಕಪ್ ಆಗುವಷ್ಟು ಪೇಪರ್ ಅವಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅದಾದ ನಂತರ ನಾವು ಆಗಲೇ ಹುರಿದಿಟ್ಕೊಂಡಿದ್ದಂಥ ಡ್ರೈ ಫ್ರೂಟ್ಸು ಮತ್ತು ಒಂದು 2 to 3 ಏಲಕ್ಕಿನ ಪುಡಿ ಮಾಡಿ ಹಾಕೊಳ್ತಾ ಇದ್ದೀನಿ ನಾನು. ಇದಕ್ಕೇ ಬಾಳೆಹಣ್ಣು ಹಾಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನನ್ನ ಮಗ ಮನೆಯಲ್ಲೆಲ್ಲ ಪೂಜೆ ಮುಗಿಸಿ ನಾವು ಸ್ಕೂಲಿಗೆ ಹೊರಡುವಾಗ ತಗೊಂಡಿರೋ ವಿಡಿಯೋ ಇದು. ಇನ್ನು ಸ್ಕೂಲ್ನಲ್ಲಿ ಏನಾಯಿತು, ಹೇಗೆ ಅಕ್ಷರಾಭ್ಯಾಸ ಮಾಡಿದ್ವು ಅನ್ನೋದನ್ನೆಲ್ಲ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಇದು ಒಂದರಲ್ಲೇ ಹಾಕಿದ್ರೆ ತುಂಬ ಲಾಂಗ್ ವಿಡಿಯೋ ಆಗುತ್ತೆ. ಸೊ ನಾನು ಇದು ಪಾರ್ಟ್ 1 ಪಾರ್ಟ್ 2 ಥರ ತೋರಿಸ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಸ್ಕೂಲ್ನಲ್ಲಿ ಏನು ಮಾಡಿದ್ವಿ ಅಂತ ತೋರಿಸ್ತೀನಿ.